ಈ ದಿವಸ ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಅಲ್ಯೂಮಿನಿ ಅಸೋಸಿಯೇಷನ್ನು, ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡು ಮತ್ತು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಸೇರಿಬಿಟ್ಟು ಈ ಒಂದು ಆವರಣದಲ್ಲಿ ಮಾವಿನ ಹಣ್ಣುಗಳ ಮೇಳವನ್ನು ಏರ್ಪಡಿಸಿದ್ದಾರೆ. ಇದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ಮಾವಿನ ಹಣ್ಣು ಭಾಳ ಸ್ವಾದಿಷ್ಟವಾಗಿರುತ್ತೆ ಮತ್ತು ತಿಂದರೆ ತುಂಬ ರಸಭರಿತವಾಗಿರುತ್ತೆ. ತಿಂದ ನಂತರ ತುಂಬ ಆಹ್ಲಾದನೂ ಸಹ ಸಿಗುತ್ತೆ. ಇದರ ಜೊತೆಗೆ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದಾವೆ. ಆ ಪೌಷ್ಟಿಕಾಂಶಗಳಲ್ಲಿ ಹೇಳೋದಲ್ಲೇ ಇದು ಭಾಳ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಲಿಪಿಡ್ಸ್ ಇರುತ್ತೆ, ಜೊತೆಗೆ ಪ್ರೋಟೀನ್ಸ್ ಇರುತ್ತೆ, ನಾರಿನಾಂಶ ಇರುತ್ತೆ. ವಿಶೇಷವಾಗಿ ಈ ಹಣ್ಣಿನಲ್ಲಿ ವೈಟಮಿನ್ ಸಿ ಇರುತ್ತೆ. ಸೊ ಇದರಿಂದಾಗಿ ಈ ಎಲ್ಲ ಪೌಷ್ಟಿಕಾಂಶಗಳು ಭಾಳ ಸುಲಭವಾಗಿ ಪಚನ ಆಗುತ್ತೆ, ಅಂದರೆ ಡೈಜೆಷನ್ ಭಾಳ ಚೆನ್ನಾಗುತ್ತೆ ಅಂದಮೇಲೆ. ನಂತರ ಇದು ನಮ್ಮ ಇಮ್ಯುನಿಟಿಯನ್ನು ವೃದ್ಧಿಸಲು ಸಹ ಸಹಾಯ ಆಗುತ್ತೆ. ಇಂಥ ಒಂದು ಹಣ್ಣನ್ನು ನಾವು ಪ್ರತಿ ವರ್ಷ ಏಪ್ರಿಲಿಂದ ಮೇ ತಿಂಗಳಲ್ಲಿ ಸಾಕಷ್ಟು ಸ್ವಾದ ಮಾಡಿಬಿಟ್ಟು ಎಲ್ಲರೂ ಸಹ ಖುಷಿಯಿಂದ ಹಣ್ಣನ್ನು ತಿಂತೀವಿ. ಅದಕ್ಕೇ ನಾವು ಇದನ್ನು ಹಣ್ಣಿನ ರಾಜ ಅಂತಲೂ ಸಹ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯ ಏನಿದೆ ಅದು ಸ್ವಲ್ಪ ಈ ಮಾವಿನ ಹಣ್ಣಿನ ಸೀಸನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಜೂನ್ ಮಂತು, ಈಗ ಮಾವಿನ ಹಣ್ಣುಗಳು ಯಥೇಚ್ಛವಾಗಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಹವಾಮಾನ ವೈಪರೀತ್ಯ ನಮ್ಮ ಮಾವಿನ ಹಣ್ಣಿನ ಬೆಳೆಗಾರರಿಗೂ ಸಹ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಾ ಇದೆ. ಮಳೆ ಜಾಸ್ತಿ ಬಂದಾಗ ಹಣ್ಣುಗಳು ಕೆಡತಕ್ಕಂಥ ಸಂಭವ ಇರುತ್ತೆ ಮತ್ತು ಅದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಸಾಕಷ್ಟು ಬೇಡಿಕೆ ಕಡಿಮೆಯಾಗಿ ರೈತರು ತುಂಬ ಆರ್ಥಿಕ ಒಂದು ನಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಇನ್ನು ಹೇಳಬೇಕಂದ್ರೆ ಇದನ್ನು ಉತ್ತೇಜನ ಮಾಡಬೇಕಂದ್ರೆ ಮಾವಿನ ಉತ್ತೇಜನ ಮಾಡಲಿಕ್ಕೋಸ್ಕರ ಈ ಮೇಳವನ್ನು ಮಾಡಿರೋದು. ಅದಕ್ಕೋಸ್ಕರ ಇಲ್ಲಿ ಸುಮಾರು ರೈತರೇ ಬಂದು ಅನೇಕ ಮಳಿಗೆಗಳನ್ನು ಹಾಕಿದ್ದಾರೆ. ವಿವಿಧ ತಳಿಯ ಮಾವಿನ ಹಣ್ಣುಗಳಿದ್ದಾವೆ. ಅದರಲ್ಲಿ ಮಲ್ಲಿಕ ಇರ್ಬೋದು, ರಸ್ಪೂರ್ ಇರ್ಬೋದು, ಬಾದಾಮಿ ಇರ್ಬೋದು. ಈಗ ತಾನೇ ನಾವು ನೋಡಿದ್ವಿ ಒಂದು ಲಡ್ಡು ಅಂತಂದರೆ ಒಂದು 2-3 ಲೋಕಲ್ ವೆರೈಟೀಸ್ ಇದ್ದಾವೆ. ಆ ಲೋಕಲ್ ವೆರೈಟಿ ದೇಶಿ ತಳಿಗಳನ್ನ ನಾವು ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಅವುಗಳನ್ನು ಪಾಪಗೆಟನ್ನು ಮಾಡಬೇಕು. ಆ ನಿಟ್ಟಿನಲ್ಲಿಯೂ ಸಹ ನಾವು ಸಾಕಷ್ಟು ಒಂದು ಪ್ರಯತ್ನವನ್ನು ನಮ್ಮ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳು ಮಾಡ್ತವೆ. ಈ ನಿಟ್ಟಿನಲ್ಲಿ ನೋಡಿ, ಇದೆ ನಾನು ಹೇಳಿದೆ ಲಡ್ಡು ಅಂತ ತಳಿ, ಇದು ಭಾಳ ಉತ್ಕೃಷ್ಟವಾಗಿದೆ, ನಮ್ಮ ದೇಶಿ ತಳಿ ಇದೆ. ಸೊ ಈ ಥರ ಅನೇಕ ತಳಿಗಳು ನಮ್ಮ ಗ್ರಾಹಕರಿಗೆ ಪರಿಚಯ ಆಗುತ್ತೆ. ಜೊತೆಗೆ ನಮ್ಮ ರೈತರಿಗೆ ನೇರವಾಗಿ ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥ ಒಂದು ಸದಾವಕಾಶ ಇದರಲ್ಲಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಪಾಲಿಸಿ ಮೇಕರ್ಸು ಮತ್ತು ಎಲ್ಲ ವಿಜ್ಞಾನಿಗಳು, ಗ್ರಾಹಕರು ಸೇರಿ ನಮ್ಮ ಮಾವಿನ ಬೆಳೆಗಾರರಿಗೆ ಉತ್ತೇಜನ ಕೊಡಬೇಕು. ಅವರಿಗೆ ಉತ್ತಮ ಬೇಡಿಕೆ ಬಂದು ಅವರು ಸಹ ಆರ್ಥಿಕ ಒಂದು ಸಂಕಷ್ಟದ ಹೊರಗೆ ಬಂದು ತಮ್ಮ ಆರ್ಥಿಕತೆಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಮೇವಿನ ಮೇಳ ಸಹಕಾರಿ ಆಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳು ವಿರಾಮ. ರೆಸ್ಪಾನ್ಸ್ ಯಾವ ರೀತಿ ಸಿಗ್ತದೆ? ಸೊ ರೆಸ್ಪಾನ್ಸ್ ನೋಡಿದ್ರೆ ತಾವು, ಈಗ ಸಾಕಷ್ಟು ರೈತರು ತಂದು ಮಳಿಗಳು ಹಾಕಿದ್ದಾರೆ. ಇನ್ನು ಈಗಲ ಪ್ರಾರಂಭ ಆಗಿದೆ, ನಾಳೆನೂ ಇರ್ತಾ ಇದೆ. ಸಾಕಷ್ಟು ಗ್ರಾಹಕರಿಗೆ ಇವತ್ತು ಸಾಟರ್ಡೆ, ನಾಳೆ ಸಂಡೇ ಇರೋದ್ರಿಂದ ಸಾಕಷ್ಟು ಗ್ರಾಹಕರು ಬಂದು ಈ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡ್ಬೋದು. ಜೊತೆಗೆ ಮಾವಿನ ಹಣ್ಣುಗಳ ಪರಿಚಯ ಆಗುತ್ತೆ ಎಲ್ಲರಿಗೂ. ಅದರಲ್ಲೂ ಈ ಆವರಣದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಇದರ ಒಂದು ಪ್ರಯೋಜನವನ್ನು ಪಡಿತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಥ್ಯಾಂಕ್ ಯು. ಏನ್ ಮಾಡೋದು ಹೇಳ್ತಿರಲ್ಲ, ಆಂಧ್ರನೆಲ್ಲ ಚೀಫ್ ಮಿನಿಸ್ಟರ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ನಮ್ಮ ಕಡೆ. ಹೌದು, ಮಾಡಿದ್ದಾರೆ ಸರ್, ಮಾಡಿದಾರಂತೆ. ಪೇಪರಲ್ಲೆಲ್ಲ ಬಂದಿದೆ, ನ್ಯೂಸಲ್ಲೆಲ್ಲ ಬಂದಿದೆ. ನಾವು ಅದು ನಿಜಾನೇ ಮಾಡಿದಾರಂತೆ. ನಮ್ಮ ಕಡೆ ಎಲ್ಲ ಇಂಪೋರ್ಟ್ ಆ ಕಡೆ. ಮ್ಯಾಂಗೋ ಎಷ್ಟು ಎಕರೆಯಲ್ಲಿದೆ ಸರ್? ನಮ್ಮದು 12 ಎಕರೆ. ಯಾವ ವೆರೈಟಿ ಅದೆಲ್ಲ ಇದೆ, ಎಲ್ಲ ವೆರೈಟಿ. ಇದು ಇಮಾಮ್ ಪಸಂದ್ ಇಟ್ಟಿಲ್ಲ ಸರ್, ಅದು ಅವರಿಗೆ ಪಸಂದ್ ಇಲ್ಲ. ಹೌದು ಸರ್, ಇಲ್ಲ, ಓಲ್ಡ್ ಎಲ್ಲ